ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು 1/2 kg ಗೀ ರೈಸು. ಇದು ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ತೊಗೊಳ್ಳಿ, ಸ್ವಲ್ಪ ಕ್ಯಾರೆಟ್ ತೊಗೊಳ್ಳಿ, ಮತ್ತು ಸ್ವಲ್ಪ ಬಟಾಣಿ ಮತ್ತು ಪುದೀನ ತೊಗೊಳ್ಳಿ. ಇಷ್ಟು ಪದಾರ್ಥ ಕೊಡಬೇಕಾಗತ್ತೆ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಕ್ಕರ್ ತಗೊಳ್ಳಿ, ಕುಕ್ಕರ್ಗೆ 100 ml ಆಯಿಲ್ ಹಾಕೊಳ್ಳಿ. 1 kg ರೈಸ್ಗೆ 200 ml ಆಯಿಲ್ ಬೇಕಾಗುತ್ತೆ. ನಾವು ಅರ್ಧ kg ಮಾಡೋದ್ರಿಂದ 100 ml ಆಯಿಲ್ ಹಾಕ್ಕೊತೀವಿ. ಗೀ ರೈಸ್ ಅಂತ ಕೇಳ್ಬೋದು. ಗೀ ರೈಸ್ಗೆ ನೀವು ಎಣ್ಣೆ ಹಾಕ್ತಾರೆ, ತುಪ್ಪ ಹಾಕ್ತಾಯಿಲ್ಲ ಅನ್ಕೊಬೋದು. ತುಪ್ಪನೇ ಹಾಕ್ಬೇಕಾಗಿರೋದು ಮೇನು. ನಾವು ಎಣ್ಣೆ ಹಾಕಿ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ತುಂಬ ಟೇಸ್ಟಾಗಿ ಫ್ಲೇವರ್ ಬರಬೇಕು ಅಂದರೆ ಇದಕ್ಕೆ ನೀವು ಅರ್ಧ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ, ಅಂದರೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಇದನ್ನು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಂಬಿಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಮಾಡಿದ್ರೆ ನಿಮಗೆ ಗೀ ರೈಸ್ ಕಲರ್ ಚೇಂಜ್ ಆಗುತ್ತೆ. ಗೀ ರೈಸ್ ಅಂದರೆ ಸ್ವಲ್ಪ ನಿಮಗೆ ವೈಟಿಶ್ ಆಗಿರಬೇಕು, ಬಿಳಿಯಾಗಿ ಕಾಣಿಸ್ಬೇಕು, ಅದರಿಂದ ಗೀ ರೈಸ್ ಅಂತಾರೆ. 3 ರಿಂದ 4 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈ ಗೀ ರೈಸ್ನ ನೀವು ಚಿಕನ್ ಸಾರು, ಮಟನ್ ಸಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡುವಂಥ ದಿನ ಸೋಮವಾರ, ನಾವು ನಾನ್ ವೆಜ್ ಮಾಡಿರಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ನಾನ್ ವೆಜ್ ಮಾಡೋದಿರ ಈ ಗೀ ರೈಸ್ನ ಮಾಡ್ಕೊಳ್ರಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಜೊತೆಗೆ ಒಟ್ಟಿನಲ್ಲಿ ನಾನ್ ವೆಜ್ ಆದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಗೀ ರೈಸು. ಅದರಲ್ಲೂ ಕೆಂಪು ಸಾರು ಇರಬೇಕು, ಮೊಟ್ಟೆ ಕೋಳಿ ಸಾರು ಅಂತಲ್ಲ ಅದಿರಬೇಕು, ಇಲ್ಲಾಂದರೆ ನಾಟಿ ಕೋಳಿ ಇರಬೇಕು, ಇಲ್ಲಾಂದರೆ ಮಟನ್ ಸಾರು, ಒಳ್ಳೆ ಮೇಕೆ ಮಟನ್ ಸಾಂಬಾರು ಇರಬೇಕು. ಈ ಗೀ ರೈಸ್ಗೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಪುದೀನ ಹಾಕ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಈ ರೆಸಿಪಿ ಜೊತೆಗೆ ನಾನು ಕೈಮಾ ಉಂಡೆ ಸಾರು ಅಂತ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ಆ ವಿಡಿಯೋ ನೋಡಿ. ಅದ್ರ ಜೊತೆಗೆ ಕೈಮಾ ಉಂಡೆ ಸಾರು ಮತ್ತು ಗೀ ರೈಸ್ 2 ಮಾಡಿದ್ದೀನಿ. ಅದರದ್ದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡೋಂಥ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕೊಳ್ಳಿ. ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಏನಂದರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದರಿಂದ ನಾವು ಸ್ವಲ್ಪ ಹಾಕ್ತಾಯಿದ್ವಿ. ಇದನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದ್ರೆ ನಿಮಗೆ ಪಲಾವ್ ಆಗಿಬಿಡುತ್ತೆ. ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ. ನಿಮಗೆ ಹೋಟೆಲಲ್ಲಿ ಮಾಡ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇದೆಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳಿ. 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ಳಿ. ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನಾವು ಹಾಲು ಕೂಡ ಹಾಕ್ತಾಯಿದ್ದೀವಿ. ಹಾಲು ಹಾಕೋದ್ರಿಂದ ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ. ಇವೆಲ್ಲ ಫ್ರೈ ಆಗೋಕ್ಕೆ ಮುಂಚೆನೇ ನೀವೇನು ಮಾಡಬೇಕು, ಒಂದು ಅರ್ಧ ಗಂಟೆಗೆ ಮುಂಚೆನೇ ರೈಸ್ ತೊಳೆದ್ಬಿಟ್ಟು ನೆನೆ ಹಾಕ್ಬಿಡ್ಬೇಕು. ಈ ಥರ ಕುದಿ ಬಂದಾಗ ಈ ಟೈಮಲ್ಲಿ ನೀವೇನು ಮಾಡಬೇಕು, ಉಪ್ಪು ಕರೆಕ್ಟ್ ಇದೆ ಅಂತ ನೀವು ಟೇಸ್ಟ್ ಮಾಡ್ಕೊಬೇಕು. ಉಪ್ಪು ಏನಾದ್ರು ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಬೋದು. ನೆನೆಸಿಟ್ಟಿರೋಂಥ ರೈಸ್ನ ಚೆನ್ನಾಗಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದು 2 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಿ, ಯಾಕಂದರೆ ಎಲ್ಲದಕ್ಕೂ ಸ್ವಲ್ಪ ಅದು ಮಸಾಲೆ ಎಲ್ಲ ಹಿಡಿಬೇಕು. ನೀವು ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಮೇಲೇ ಎಲ್ಲ ಇರುತ್ತೆ. ಒಂದು 2 ಮಿನಿಟ್ಸ್, ಜಾಸ್ತಿ ಬೇಡ, 2 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಬಿಡಿ. ಗೀ ರೈಸ್ ರೆಡಿ ಇರುತ್ತೆ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದೋ ಒಂದು ರೆಸ್ಟೋರೆಂಟ್ ಹೋಗೋದಾಗ ತಿಂದಿದ್ದೆ. ಆ ರೆಸ್ಟೋರೆಂಟಲ್ಲಿ ಈ ಥರ ಗೀ ರೈಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಫ್ಲೇವರು. ಒಂದು ನೋಡಿ, ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಳ್ಳಿ. ಒಂದು ವಿಷಲ್ ಆದಮೇಲೆ ಈ ಥರ ಇರುತ್ತೆ. ನೀವು ಇದನ್ನು ನೀಟಾಗಿ ಸೈಡಿಂದ ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲ ಕಡೆಯಿಂದ ನಿಧಾನಕ್ಕೆ ಸೈಡಿಂದ ನೀವೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು.
ಎಲ್ಲ ಕೆಳಗಡೆ ಕ್ಯಾರೆಟು ಬಟಾಣಿ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲಲ್ಲಿ ಇದ್ರ ಜೊತೆಗೆ ಹೇಳ್ದಂಗೆ ಮಟನ್ ಸಾರಾಗಲಿ ಚಿಕನ್ ಸಾಂಬಾರಾಗಲಿ ಇದ್ರ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ಇನ್ನು ಒನ್ ಮೋರ್ ಅಂತ ನೀವು ಹೇಳಬೇಕಾಗತ್ತೆ. ಸರಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೇನು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಟ್ ಹೆಲ್ದಿ, ಬಿ ಹೆಲ್ದಿ.